ಮೊದಲನೆಯ ಪ್ರಶ್ನೆ, ಹೃದಯದ ಆರೋಗ್ಯಕ್ಕೆ ಯಾವ ಅಡುಗೆ ಎಣ್ಣೆ ಒಳ್ಳೆಯದು? ಎ. ಸೂರ್ಯಕಾಂತಿ ಎಣ್ಣೆ, ಬಿ. ಆಲಿವ್ ಎಣ್ಣೆ, ಸಿ. ಕಡಲೆಕಾಯಿ ಎಣ್ಣೆ, ಡಿ. ತೆಂಗಿನಕಾಯಿ ಎಣ್ಣೆ. ಉತ್ತರ ಎ. ಸೂರ್ಯಕಾಂತಿ ಎಣ್ಣೆ. ಚಳಿಗಾಲದಲ್ಲಿ ತುಟಿಗಳು ಯಾವುದು ಬಳಸಿದರೆ ಕಪ್ಪು ತುಟಿಗಳು ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತದೆ? ಎ. ಜೇನು, ಬಿ. ತೆಂಗಿನ ಎಣ್ಣೆ, ಸಿ. ಆಲಿವ್ ಎಣ್ಣೆ ಮತ್ತು ಡಿ. ನಿಂಬೆ. ಉತ್ತರ ಬಿ. ತೆಂಗಿನ ಎಣ್ಣೆ. ಮುಂದಿನ ಪ್ರಶ್ನೆ, ಭಾರತೀಯರಿಗೆ ಯಾವ ದೇಶದ ವೀಸಾ ಉಚಿತವಾಗಿ ದೊರೆಯುತ್ತದೆ? ಎ. ಥೈಲ್ಯಾಂಡ್, ಬಿ. ಭೂತಾನ್, ಸಿ. ನೇಪಾಳ್, ಡಿ. ಶ್ರೀಲಂಕಾ. ಉತ್ತರ ಮೇಲಿನ ಎಲ್ಲಾ ದೇಶಗಳಿಗೂ ಉಚಿತ ವೀಸಾ ಭಾರತೀಯರಿಗೆ ದೊರೆಯುತ್ತದೆ. ಯಾವ ಮಸಾಲೆಯನ್ನು ಫ್ರಿಡ್ಜ್ನಲ್ಲಿಟ್ಟರೆ ಅದರ ವಾಸನೆ ಕಡಿಮೆಯಾಗುತ್ತದೆ? ಎ. ಲವಂಗಗಳು, ಬಿ. ಪೆಪ್ಪರ್, ಸಿ. ಏಲಕ್ಕಿ ಮತ್ತು ಡಿ. ಕೊತ್ತಂಬರಿ ಸೊಪ್ಪು. ಉತ್ತರ ಡಿ. ಕೊತ್ತಂಬರಿ ಸೊಪ್ಪು. ಮೀನು ಮತ್ತು ಮಾಂಸ ಒಟ್ಟಿಗೆ ತಿಂದರೆ ದೇಹದ ಯಾವ ಭಾಗಕ್ಕೆ ಹಾನಿ ಉಂಟಾಗುತ್ತದೆ? ಎ. ಮೂತ್ರಪಿಂಡ, ಬಿ. ಹೃದಯ, ಸಿ. ಶ್ವಾಸಕೋಶ, ಡಿ. ಯಕೃತ್. ಉತ್ತರ ಎ. ಮೂತ್ರಪಿಂಡ. ಜಗತ್ತಿನಲ್ಲಿ ಯಾವ ಪ್ರಾಣಿ ಹೆಚ್ಚು ಜನರನ್ನ ಕೊಲ್ಲುತ್ತದೆ? ಎ. ನಾಯಿ, ಬಿ. ಸೊಳ್ಳೆ, ಸಿ. ಚೇಳು ಮತ್ತು ಡಿ. ಹಾವು. ಈ ಪ್ರಶ್ನೆಯ ಉತ್ತರವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಯಾವ ಋತುವಿನಲ್ಲಿ ನಮ್ಮ ಕೂದಲು ಹೆಚ್ಚು ಉದುರುತ್ತದೆ? ಎ. ಬೇಸಿಗೆ ಕಾಲ, ಬಿ. ಚಳಿಗಾಲ, ಸಿ. ವಸಂತಕಾಲ ಮತ್ತು ಡಿ. ಮಳೆಗಾಲ. ಉತ್ತರ ಡಿ. ಮಳೆಗಾಲ. ರೆಫ್ರಿಜರೇಟರ್ನ ವಾಸನೆಯನ್ನು ತೊಡೆದುಹಾಕಲು ಯಾವುದು ಪ್ರಯೋಜನಕಾರಿ? ಎ. ಕರ್ಪೂರ, ಬಿ. ನಿಂಬೆ ಸಿಪ್ಪೆ, ಸಿ. ಬಾಳೆ ಸಿಪ್ಪೆ, ಡಿ. ಏಲಕ್ಕಿ. ಉತ್ತರ ಬಿ. ನಿಂಬೆ ಸಿಪ್ಪೆ. ಉಸಿರಾಟದ ತೊಂದರೆಗಳಿಗೆ ಯಾವ ತರಕಾರಿ ಒಳ್ಳೆಯದು? ಎ. ಟೊಮ್ಯಾಟೊ, ಬಿ. ಬಿಳಿ ಬದನೆ, ಸಿ. ಆಲೂಗಡ್ಡೆ ಮತ್ತು ಡಿ. ಪಾಲಕ್ ಪಲ್ಯ. ಉತ್ತರ ಎ. ಟೊಮ್ಯಾಟೊ. ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ಮಕ್ಕಳನ್ನು ತುಂಬಾ ಪ್ರತಿಭಾವಂತರನ್ನಾಗಿ ಮಾಡಬಹುದು? ಎ. ಮೀನು, ಬಿ. ಮಾಂಸ, ಸಿ. ಹಾಲು ಹಾಗೂ ಡಿ. ಮೊಟ್ಟೆ. ಉತ್ತರ ಡಿ. ಮೊಟ್ಟೆ. ಮುಂದಿನ ಪ್ರಶ್ನೆ, ಈ ರಾಶಿಯ ಮಹಿಳೆಯರು ತುಂಬಾ ಫ್ರೆಂಡ್ಲಿ ಅಂತೆ. ಎ. ವೃಷಭ ರಾಶಿ, ಬಿ. ಮೀನರಾಶಿ, ಸಿ. ತುಲಾ ರಾಶಿ, ಡಿ. ಧನುರಾಶಿ. ಉತ್ತರ ಡಿ. ಧನುರಾಶಿ. ಧನುರಾಶಿಯ ಮಹಿಳೆಯರು ಸಾಹಸಮಯ ಶಕ್ತಿಯನ್ನು ಹೊಂದಿದ್ದು ಅನ್ವೇಷಣೆ ಮತ್ತು ಹೊಸ ಅನುಭವಗಳನ್ನು ತುಂಬಾನೇ ಪ್ರೀತಿಸುತ್ತಾರೆ. ಅವರ ಮುಕ್ತ ಮನಸ್ಸು ಮತ್ತು ಆಶಾವಾದವು ಅವರನ್ನು ನಂಬಲಾಗದಷ್ಟು ಸ್ನೇಹಪರ ಮತ್ತು ಸಮೀಪಿಸುವಂತೆ ಮಾಡುತ್ತದೆ. ಧನುರಾಶಿ ಮಹಿಳೆಯ ಜೀವನಕ್ಕೆ ಉತ್ಸಾಹವು ತುಂಬಾನೇ ಸಾಂಕ್ರಾಮಿಕವಾಗಿದೆ. ಈ ಗುಣಗಳಿಂದ ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾರೆ. ಯಾವ ಹಣ್ಣು ಗಂಟಲಿನ ಧ್ವನಿಯನ್ನು ತುಂಬಾ ಸುಂದರವಾಗಿಸುತ್ತದೆ? ಎ. ದ್ರಾಕ್ಷಿ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಪೇರಲ. ಉತ್ತರ ಎ. ದ್ರಾಕ್ಷಿ. ನಿಯಮಿತವಾಗಿ ಯಾವ ಆಹಾರ ಸೇವಿಸುವುದರಿಂದ ಮುಖದ ಅಂದ ಕೆಡುವುದಿಲ್ಲ? ಎ. ಒಣದ್ರಾಕ್ಷಿ, ಬಿ. ಬಾಳೆಹಣ್ಣು, ಸಿ. ಕಿತ್ತಳೆ ಮತ್ತು ಡಿ. ಸೇಬು. ಉತ್ತರ ಎ. ಒಣದ್ರಾಕ್ಷಿ. ಅತಿಯಾದ ಐಸ್ ಕ್ರೀಂ ತಿಂದರೆ ದೇಹದಲ್ಲಿ ಯಾವ ಕಾಯಿಲೆ ಬರುತ್ತದೆ? ಎ. ಮಧುಮೇಹ, ಬಿ. ಅತಿಸಾರ, ಸಿ. ತಲೆನೋವು, ಡಿ. ಹೃದಯಾಘಾತ. ಉತ್ತರ ಡಿ. ಹೃದಯಾಘಾತ. ಪ್ರಪಂಚದ ಯಾವ ದೇಶದ ಎಲ್ಲಾ ಜನರು ಒಂದೇ ಭಾಷೆಯನ್ನು ಮಾತನಾಡುತ್ತಾರೆ? ಎ. ಚೀನಾ, ಬಿ. ಬಾಂಗ್ಲಾದೇಶ, ಸಿ. ಕನ್ನಡ, ಡಿ. ಉತ್ತರ ಕೊರಿಯಾ. ಉತ್ತರ ಡಿ. ಉತ್ತರ ಕೊರಿಯಾ. ಪ್ರಪಂಚದಲ್ಲಿ ಯಾವ ಬಣ್ಣದ ಹೂವುಗಳ ಸಂಖ್ಯೆ ಹೆಚ್ಚು? ಎ. ಬಿಳಿ, ಬಿ. ಹಳದಿ, ಸಿ. ನೀಲಿ, ಡಿ. ಕೆಂಪು.
ಉತ್ತರ ಡಿ ಕೆಂಪು. ಯಾವ ವಿಟಮಿನ್ ಕೊರತೆಯು ಆಗಾಗ್ಗೆ ಜ್ವರಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ ಮತ್ತು ಆಪ್ಷನ್ ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಸಿ. ವಿಟಮಿನ್ ಸಿಯ ಕೊರತೆಯಿಂದಾಗಿ ಆಗಾಗ ಜ್ವರಕ್ಕೆ ಕಾರಣವಾಗುತ್ತದೆ. ಒಂದು ಜೇನುನೊಣವು ನಿಮ್ಮನ್ನು ಎಷ್ಟು ಬಾರಿ ಕುಟುಕಬಹುದು? ಎ ಒಮ್ಮೆ ಮಾತ್ರ, ಬಿ 2 ಬಾರಿ, ಸಿ 4 ಬಾರಿ, ಡಿ 6 ಬಾರಿ. ಉತ್ತರ ಎ ಒಮ್ಮೆ ಮಾತ್ರ. ಗ್ಯಾಸ್ ಸಮಸ್ಯೆಗಳನ್ನು ಹೋಗಲಾಡಿಸಲು ಯಾವ ಎಲೆ ಪ್ರಯೋಜನಕಾರಿ? ಎ ಕರಿಬೇವಿನ ಎಲೆ, ಬಿ ಪುದೀನ ಎಲೆ, ಸಿ ಬೇವಿನ ಎಲೆ, ಡಿ ಕೊತ್ತಂಬರಿ ಎಲೆ. ಉತ್ತರ ಎ ಕರಿಬೇವಿನ ಎಲೆ. ಕ್ಷಯ ರೋಗಕ್ಕೆ ಯಾವ ಹಣ್ಣಿನ ರಸ ಪ್ರಯೋಜನಕಾರಿ? ಎ ಸೇಬು, ಬಿ ಕಿತ್ತಳೆ, ಸಿ ದ್ರಾಕ್ಷಿ ಮತ್ತು ಡಿ ಅನಾನಸ್. ಉತ್ತರ ಡಿ ಅನಾನಸ್. ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಸಕ್ಕರೆ ಕಾಯಿಲೆ. ಉತ್ತರ ಬಿ ಮಲಬದ್ಧತೆ. ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು? ಎ ನಿಂಬೆ ರಸ, ಬಿ ಮಜ್ಜಿಗೆ, ಸಿ ಮೊಸರು, ಡಿ ಹಾಲು. ಉತ್ತರ ಬಿ ಮಜ್ಜಿಗೆ. ಕೋತಿಗಳು ಯಾವ ಬಣ್ಣಗಳಿಗೆ ಹೆದರುತ್ತವೆ? ಎ ಬಿಳಿ, ಬಿ ಹಳದಿ, ಸಿ ಕಪ್ಪು, ಡಿ ಕೆಂಪು. ಉತ್ತರ ಡಿ ಕೆಂಪು. ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಎ ಅಣ್ಣಿ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ರಾಜಗಿರಿ ಸೊಪ್ಪು, ಡಿ ಪುಂಡಿ ಪಲ್ಯ. ಉತ್ತರ ಬಿ ಪಾಲಕ್ ಸೊಪ್ಪು. ಪ್ರತಿದಿನ ಯಾವ ಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಹೃದಯಾಘಾತ ಬರುವುದಿಲ್ಲ? ಎ ದಾಳಿಂಬೆ, ಬಿ ಬಾಳೆಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಮೋಸಂಬಿ ಹಣ್ಣು. ಉತ್ತರ ಬಿ ಬಾಳೆಹಣ್ಣು. ಹಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ದಿನಗಳು, ಬಿ 5 ದಿನಗಳು, ಸಿ 8 ದಿನಗಳು, ಡಿ 9 ದಿನಗಳು. ಉತ್ತರ ಬಿ 5 ದಿನಗಳು. ಯಾವ ಪಕ್ಷಿಯು ತನ್ನ ಕಣ್ಣುಗಳಲ್ಲಿ 3 ರೆಕ್ಕೆಗಳನ್ನು ಹೊಂದಿದೆ? ಎ ಗೂಬೆ, ಬಿ ನವಿಲು, ಸಿ ಗಿಣಿ, ಡಿ ಕೋಗಿಲೆ. ಉತ್ತರ ಎ ಗೂಬೆ. ಆಹಾರವನ್ನು ಬಡಿಸಲು ಬಾಳೆ ಎಲೆಗಳನ್ನು ಬಳಸಲು ಯಾವ ರಾಜ್ಯ ಪ್ರಸಿದ್ಧವಾಗಿದೆ? ಎ ಕೇರಳ, ಬಿ ಒರಿಸ್ಸಾ, ಸಿ ಗುಜರಾತ್, ಡಿ ಪಂಜಾಬ್. ಉತ್ತರ ಎ ಕೇರಳ. ಮಾನವನ ಮೆದುಳು ಎಷ್ಟು ವರ್ಷಗಳ ನಂತರ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ? ಎ 18, ಬಿ 30 ವರ್ಷ, ಸಿ 40 ವರ್ಷ, ಡಿ 60 ವರ್ಷ. ಉತ್ತರ ಡಿ 60 ವರ್ಷಗಳು. ಕನ್ನಡ ಭಾಷೆಯ ಮೊದಲ ಪತ್ರಿಕೆ ಯಾವುದು? ಎ ಮೈಸೂರು ಮಿತ್ರ, ಬಿ ಸಂಯುಕ್ತ ಕರ್ನಾಟಕ, ಸಿ ಸಂಜೀವಾಣಿ, ಡಿ ಮಂಗಳೂರು ಸಮಾಚಾರ. ಉತ್ತರ ಡಿ ಮಂಗಳೂರು ಸಮಾಚಾರ. ಯಾವ ಕಾಯಿಲೆಗಳಿಂದ ಅಥವಾ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ಎ ಶುಗರ್, ಬಿ ಅಲರ್ಜಿ, ಸಿ ಕೀಲು ನೋವು, ಡಿ ಅತಿಸಾರ. ಉತ್ತರ ಎ ಶುಗರ್. ಮೊಟ್ಟ ಮೊದಲಿಗೆ ಸೂರ್ಯ ಯಾವ ದೇಶದಲ್ಲಿ ಉದಯಿಸುತ್ತಾನೆ? ಎ ಅಮೆರಿಕ, ಬಿ ಇಂಡಿಯಾ,
ಸಿ ರಷ್ಯಾ, ಡಿ ನ್ಯೂಜಿಲೆಂಡ್. ಉತ್ತರ ಡಿ ನ್ಯೂಜಿಲೆಂಡ್. ಬಿರಿಯಾನಿ ಮೊದಲಿಗೆ ಯಾವ ದೇಶದಲ್ಲಿ ಹುಟ್ಟಿದ್ದು? ಎ ಭಾರತ, ಬಿ ಇರಾನ್, ಸಿ ಚೀನಾ, ಡಿ ಬಾಂಗ್ಲಾದೇಶ್. ಉತ್ತರ ಬಿ ಇರಾನ್. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು? ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಇಂದಿರಾ ಗಾಂಧಿ, ಡಿ ಮಹಾತ್ಮ ಗಾಂಧಿ. ಉತ್ತರ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವ ದೇಶದ ಮಹಿಳೆಯರು ವರ್ಷಕ್ಕೊಮ್ಮೆ ಮಾತ್ರ ಸ್ನಾನ ಮಾಡುತ್ತಾರೆ? ಎ ಭಾರತ, ಬಿ ಚೀನಾ, ಸಿ ಸಿಂಗಪುರ್, ಡಿ ಆಫ್ರಿಕಾ. ಉತ್ತರ ಡಿ ಆಫ್ರಿಕಾ. ಸಮೋಸವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಇರಾನ್, ಬಿ ಇಂಡಿಯಾ, ಸಿ ಚೀನಾ, ಡಿ ಅಮೆರಿಕಾ. ಉತ್ತರ ಎ ಇರಾನ್. ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು? ಎ 100 ವರ್ಷಗಳು, ಬಿ 89 ವರ್ಷಗಳು, ಸಿ 75 ವರ್ಷಗಳು, ಡಿ 50 ವರ್ಷಗಳು. ಉತ್ತರ ಬಿ 89 ವರ್ಷಗಳು. ಕೇದಾರನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಉತ್ತರಾಖಂಡ. ಉತ್ತರ ಡಿ ಉತ್ತರಾಖಂಡ. ಭಾರತದಲ್ಲಿ ಯಾವ ಹಣ್ಣನ್ನು ತಿನ್ನಲಾಗುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ಮಾವು, ಡಿ ಆಪಲ್. ಉತ್ತರ ಎ ಬಾಳೆಹಣ್ಣು. ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಯಾವುದು ಪ್ರಯೋಜನಕಾರಿ? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ.